ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ನಾಳೆ 4:05 ಸರಿಯಾಗಿ ಪದಗ್ರಹಣ ಆಗುತ್ತೆ. ಆದ್ರೆ ಇವರ ಜೊತೆಗೆ ಯಾರ್ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ, ಹಿರಿಯರಿರ್ತಾರ ಶಾಸಕರು, ಕಿರಿಯ ಶಾಸಕರಿಗೂ ಕೂಡ ಆದ್ಯತೆಯನ್ನ ಕೊಡ್ಲಾಗತ್ತಾ? ಇಷ್ಟೆಲ್ಲ ಹಗ್ಗ ಜಗ್ಗಾಟ ಆಗ್ತಾ ಇದ್ರು ಕೂಡ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ ಪಟ್ಟಿ. ನಿನ್ನೆಯಿಂದಲೂ ಕೂಡ ಈ ಒಂದು ಪಟ್ಟಿಗಾಗಿ ತಡಕಾಡ್ತಾ ಇದ್ದಾರೆ. ಏನ್ ಮಾಡಬೇಕು, ಯಾವ ರೀತಿಯಾಗಿ ಸಮುದಾಯವಾರು, ಜಾತಿವಾರು, ಜೊತೆಗೆ ಒಂದಷ್ಟು ಆದ್ಯತೆಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಈ ಒಂದು ಪಟ್ಟಿಯನ್ನ ಮಾಡೋದಕ್ಕೆ ಇಷ್ಟು ಕಗ್ಗಂಟು ಯಾಕೆ ಆಗ್ತಾ ಇದೆ? ಹೈಕಮಾಂಡ್ ಯಾವ ರೀತಿಯ ಆದ್ಯತೆಗಳನ್ನ ನೀಡ್ತಾ ಇದೆ? ಜೊತೆಗೆ ಸಿದ್ದರಾಮಯ್ಯ ಅವರ ಪಟ್ಟಿ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರ ಪಟ್ಟಿ ಆಗಿರ್ಬೋದು, ಇದರಲ್ಲಿ ಯಾರ್ಯಾರಿಗೆ ಚಾನ್ಸಸ್ ಸಿಗುತ್ತೆ? ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೂ ಕೂಡ ಪಟ್ಟಿ ರಿಲೀಸ್ ಆಗಿಲ್ಲ. ಆದ್ರೆ 6 ಶಾಸಕರು ಸಂಪುಟಕ್ಕೆ ಸೇರೋದು ಕನ್ಫರ್ಮ್ ಆಗಿದೆ. ದಿಲ್ಲಿಯಲ್ಲಿ ರೆಡಿ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸಂಪುಟ. 6 ಮಂದಿ ಫೈನಲ್ ಆಗಿದೆ. ಯಾರ್ಯಾರು ಸಂಪುಟಕ್ಕೆ ನಾಳೆ ಸೇರ್ಪಡೆ ಆಗ್ತಾರೆ? ಈಗಾಗಲೇ ಹೈಕಮಾಂಡ್ ಹೇಳಿದ ಹಾಗೆ 8ರಿಂದ 10 ಮಂದಿ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅಂತ ಹೇಳಿ. ಆದ್ರೆ ಯಾರು ಅನ್ನೋದು ಬೇಕಲ್ಲ, ಅದುವೇ ಈಗ ಕಗ್ಗಂಟಾಗಿ ಇರುವಂತದ್ದು. 6 ಮಂದಿ ಈಗಾಗಲೇ ಹಿರಿಯ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಉಳಿದವರಿಗಾಗಿ ಶೋಧ ಆಗ್ತಾ ಇದೆ. ದಿಲ್ಲಿ ಲಿಸ್ಟ್ ಬಂದ್ಮೇಲಷ್ಟೇ ಇವರೇ ಪ್ರಮಾಣ ವಚನವನ್ನ ನಾಳೆ ಸ್ವೀಕರಿಸು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು. ಎಲ್ಲವೂ ಕೂಡ ಫೈನಲ್ ಆಗೋದು ದಿಲ್ಲಿಯ ಲಿಸ್ಟ್ ಬಂದ ಮೇಲೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇರುವಂತದ್ದು. ಡಿಕೆ ಸಂಪುಟ ಸೇರುವ ಶಾಸಕರ ಲಿಸ್ಟ್ ಫೈನಲ್ ಆಗುತ್ತೆ. ಯಾರಿಗೆಲ್ಲ ಅನ್ನೋದೇ ಈಗ ಇರುವಂತಹ ಸಸ್ಪೆನ್ಸ್. ಯಾರಿಗೆ ಶುಭ ಸುದ್ದಿ ಸಿಗುತ್ತೆ, ಸಿಹಿ ಸುದ್ದಿ ಕಾದಿದೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಸಿಎಂ ಜೊತೆಗೆ ನಾಳೆ 10 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ನ್ಯೂಸ್ 18ಗೆ ದೆಹಲಿ ಕಾಂಗ್ರೆಸ್ ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದು. ಆದ್ರೆ ಯಾವಾಗ ಲಿಸ್ಟ್ ಫೈನಲ್ ಆಗಬಹುದು ನಿನ್ನೆನೆ ಅಂತ ಹೇಳಲಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಾಗಿ ಬಹುತೇಕ ಸಂಜೆಯ ಒಳಗೆ ಅಂತಿಮ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಇಕ್ಕಟ್ಟಿದೆ. ಈಗ ಹೈಕಮಾಂಡ್ಗೆ ಕಗ್ಗಂಟು ಕೂಡ ಇದೆ. ಹಾಗಾಗಿ ಮೊದಲ ಹಂತದಲ್ಲಿ 2 ಹಂತ ಅಂತ ಆಲ್ರೆಡಿ ಹೇಳಿದ್ದಾರೆ. ಮೊದಲ ಹಂತದಲ್ಲಿ 10 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಆ 10 ಮಂದಿ ಯಾರು? ಆದ್ರೆ ಈಗ 6 ಮಂದಿ ಶಾಸಕರು ಫೈನಲ್ ಆಗಿದೆ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ. ಹಾಗಾದ್ರೆ ಯಾರ್ಯಾರು 6 ಮಂದಿ ಶಾಸಕರು ಸಂಪುಟಕ್ಕೆ ನಾಳೆ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ಇದೆ ಅಂತ ನೋಡೋದಾದ್ರೆ, ಈಗಾಗಲೇ 6 ಮಂದಿಯ ಹೆಸರು ಫೈನಲ್ ಆಗಿದೆ. ಅದರಲ್ಲಿ ಈಗಾಗಲೇ ಗೊತ್ತಿರುವ ಹಾಗೆ ಹೊಸ ಮುಖಗಳಲ್ಲ, ಈಗಾಗಲೇ ಹಿರಿಯ ಶಾಸಕರುಗಳು. ಅವರ ಅನುಭವ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಹಿರಿಯ ಶಾಸಕರುಗಳಿಗೆ ಮಣೆಯನ್ನ ಹಾಕಲಾಗಿದೆ. ಎಂದಿನಂತೆ ನಾವು ನೋಡಬಹುದು, ಸರ್ವಜ್ಞ ನಗರ ಕ್ಷೇತ್ರದ ಶಾಸಕರಾಗಿರುವ KJ ಜಾರ್ಜ್ ಅವರು ಕೂಡ ಮೊದಲ ಹಂತದಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವರಿದ್ದಾರೆ. ಚಿತ್ತಾಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಹಂತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸುವರಿದ್ದಾರೆ. BTM ಲೇಔಟ್ ಕ್ಷೇತ್ರದ ಶಾಸಕರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ನಾಳೆಯೇ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಂಪುಟದಲ್ಲಿ ಮೊದಲ ಹಂತದಲ್ಲೇ ಇವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದರಲ್ಲಿ ಒಂದು ಹೊಸ ಮುಖ ಅಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು, ಡಾಕ್ಟರ್ ಯತೀಂದ್ರ, MLC ಇರುವಂತಹ ಡಾಕ್ಟರ್ ಯತೀಂದ್ರ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಸಚಿವರಾಗಿ. ಅದೇ ರೀತಿಯಾಗಿ ಈ ಹಿಂದೆ ಇದ್ದಂತಹ ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಕೃಷ್ಣ ಬೈರೇಗೌಡ ಈ ಹಿಂದಿನ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ರು. ಅವರು ಕೂಡ ನಾಳೆ ಸಂಪುಟದಲ್ಲಿ ಇರಲಿದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. UT ಖಾದರ್ ಸ್ಪೀಕರ್ ಆಗಿದ್ರು. ಅವರಿಗೆ ಈಗ ಮೊದಲ ಹಂತದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸುವ ಭಾಗ್ಯ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಕ್ಷೇತ್ರದ ಶಾಸಕರಾಗಿರುವಂತಹ UT ಖಾದರ್ ಅವರು ನಾಳೆಯ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಹಾಗಾಗಿ ಈಗ ಇರುವ ಕುತೂಹಲ, ಈ 6 ಮಂದಿಯನ್ನ ಹೊರತುಪಡಿಸಿ ಉಳಿದಂತೆ ಯಾರ್ಯಾರು ಶಾಸಕರು ಪ್ರಮಾಣ ವಚನವನ್ನ ನಾಳೆ ಸ್ವೀಕರಿಸ್ತಾರೆ. ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಲಿಸ್ಟೇ ಇದೆ. ಲಾಬಿ ಮಾಡ್ತಾ ಇದ್ದಾರೆ, ದೆಹಲಿಗೆ ಹೋಗಿದ್ದಾರೆ.
ಎಲ್ಲರೂ ನನ್ಗೆ ಬೇಕು, ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸಿದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಲ ಯುವ ನಾಯಕರಿಗೆ ಕೊಡಬೇಕು ಅಂತ ಹೇಳಿ DKಶಿಯ ಒಂದು ಆದ್ಯತೆ ಆದ್ರೆ ಅನುಭವ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಆದ್ರೆ 33 ಅಂದ್ರೆ ಮುಖ್ಯಮಂತ್ರಿಗಳನ್ನು ಸೇರಿದಂತೆ 34 ಸ್ಥಾನಗಳು ಮಾತ್ರ ಇರುವಂತದ್ದು ಸಚಿವ ಸ್ಥಾನಕ್ಕೆ. ಆದ್ರೆ 100ಕ್ಕಿಂತಲೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಆಲ್ರೆಡಿ 60-70 ಮಂದಿ ಅಂತ ಹೇಳ್ತಾನೆ ಇದ್ದಾರೆ ಬಹಿರಂಗವಾಗಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇದೀಗ ಮಾನದಂಡ ಏನು ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾವ ರೀತಿಯಾಗಿ ಈಗ ಸಚಿವ ಸಂಪುಟ ಇರುತ್ತೆ, ಏನೆಲ್ಲ ಅರ್ಹತೆಗಳು, ಮಾನದಂಡ ಏನು ಮಂತ್ರಿಗಿರಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಈ ಒಂದು ಸಂಪುಟದಲ್ಲಿ ಅನ್ನೋದು ಮೊದಲ ಮಾನದಂಡ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇರಬೇಕು ಸಂಪುಟದಲ್ಲಿ ಅನ್ನುವಂಥದ್ದು. ಅದು ಜಾತಿವಾರು ಆಗಿರ್ಬೋದು, ಪ್ರಾದೇಶಿಕವಾರು ಆಗಿರ್ಬೋದು, ಅಥವಾ ಬೇರೆ ಬೇರೆ ಆದ್ಯತೆಗಳನ್ನ ವಿಚಾರಗಳನ್ನ ಇಟ್ಕೊಂಡಾಗಿರ್ಬೋದು, ಅವೆಲ್ಲವೂ ಕೂಡ ಸಾಮಾಜಿಕ ನ್ಯಾಯ ಇರಬೇಕು ಸಂಪುಟದಲ್ಲಿ ಅಂತ ಹೇಳಿ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಬಂದ್ರೆ ಬಹಳ ಇಂಪಾರ್ಟೆಂಟ್. ಅದೇ ಈಗ ಲಾಬಿ ಆಗ್ತಾ ಇರೋದು, ಜಾತಿ ಸಮುದಾಯದ ಲೆಕ್ಕಾಚಾರಗಳು. ಈಗಾಗಲೇ ವೀರಶೈವ ಲಿಂಗಾಯತರು ಹೇಳ್ತಾ ಇದ್ರು 36 ಮಂದಿ ಶಾಸಕರು ನಾವಿದ್ದೀವಿ, ನಮಗೆ ಹೆಚ್ಚಿನ ಪ್ರಾತಿನಿಧ್ಯ ಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಬಹಳ ಇಂಪಾರ್ಟೆಂಟ್ ಮಾನದಂಡ ಅಂತ ಹೇಳಿದ್ರೆ ಕೆಲಸ ಮಾಡುವ ಉತ್ಸುಕತೆ ಇರಬೇಕಾಗತ್ತೆ. ಈಗಾಗಲೇ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತಹ ಕೆಲವು ಸಚಿವರುಗಳಿಗೆ ತಾವು ಸಚಿವರಾಗಿ ಏನ್ ಕೆಲಸ ಮಾಡಿದೀವಿ ಅನ್ನೋದೇ ಗೊತ್ತಿಲ್ಲ, ಅಂತಹ ಸಚಿವರುಗಳು ಇದ್ರ ಅನ್ನೋ ಅಂತದ್ದೇ ಜನರಿಗೆ ಮರ್ತು ಹೋಗಿದೆ. ಆ ರೀತಿಯಾಗಿ ಕೆಲವರು ಕೆಲಸ ಮಾಡಿದ್ರು. ಆದ್ರೆ ಅಂತಹ ಒಂದು ಈ ಸಲ ಸಂಪುಟದಲ್ಲಿ ಇರಬಾರ್ದು. ಕೆಲಸ ಮಾಡುವ ಉತ್ಸುಕ ಇರಬೇಕು ಅವರಿಗೆ, ಜೊತೆಗೆ ಜನರ ಸಂಪರ್ಕ ಇರಬೇಕಾಗತ್ತೆ, ಜನರ ಜೊತೆ ಬೆರೆಯೋರು ಆಗ್ಬೇಕಾಗತ್ತೆ, ಕೆಲಸ ಮಾಡಬೇಕು, ಯಾವುದೇ ರೀತಿಯಾದಂತಹ ಜನರಿಗೆ ತೊಂದರೆಗಳಾದಂತಹ ಪರಿಹಾರ ಕೊಡಿಸುವಂತಹ ಕೆಲಸ ಮಾಡುವಂತಹ ಶಾಸಕರುಗಳು ಸಚಿವರಾಗಿ ಇರಬೇಕಾಗತ್ತೆ. ಜೊತೆಗೆ ಇನ್ನೊಂದು ಮುಖ್ಯ ಮಾನದಂಡ ಅಂತ ಹೇಳಿದ್ರೆ ಪಕ್ಷ ನಿಷ್ಠೆ ಮತ್ತು ಪಕ್ಷ ಸಂಘಟನೆ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ನಲ್ಲಿ ಈಗಿನ ಸಂದರ್ಭದಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾರಣ ಪಕ್ಷ ನಿಷ್ಠೆ ಮತ್ತು ಪಕ್ಷ ಸಂಘಟನೆ ಇದ್ರೆ ಮುಂದಿನ ಸಲ ಕೂಡ ಅವರು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ 2028ರ ಲೆಕ್ಕಾಚಾರವನ್ನ ಹಾಕಿಕೊಂಡೇ ಈಗ ಈ ಒಂದು ಸಂಪುಟ ಕೂಡ ರಚನೆ ಆಗ್ತಾ ಇರುವಂತದ್ದು. ಹಾಗಾಗಿ ಪ್ರತಿಪಕ್ಷಗಳನ್ನ ಎದುರಿಸುವಂತಹ ಸಾಮರ್ಥ್ಯ ಇರಬೇಕಾಗತ್ತೆ. ಯಾರೋ ಪ್ರತಿಪಕ್ಷದವರು ಅಲ್ಲಿ ಏನೋ ಆರೋಪ ಮಾಡ್ತಾರೆ, ಉತ್ತರ ಕೊಡೋದಕ್ಕೆ ಆಗದೇ ಇರುವಂತದ್ದು ಅಥವಾ ಸರಿಯಾದಂತಹ ರೀತಿಯಲ್ಲಿ ಅದಕ್ಕೆ ಆನ್ಸರ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರೆ ಆಗ ಕೂಡ ಫೇಲ್ಯೂರ್ ಆಗುತ್ತೆ. ಏನೇ ಕೆಲಸ ಮಾಡಿದ್ರು ಕೂಡ ಹೇಳುವಂತಹದ್ದು, ಹೇಳುವ ರೀತಿ ಆಗಿರ್ಬೋದು ಅಥವಾ ಅವರ ಆ ಒಂದು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಜನರಿಗೆ ತಿಳಿಸುವಂತಹ ಕೆಲಸ, ಪ್ರತಿಪಕ್ಷಗಳ ವಿರುದ್ಧ ಮಾತನಾಡುವಂತಹ ಚಾಕಚಕ್ಯತೆ, ಇವೆಲ್ಲವೂ ಕೂಡ ಇರಬೇಕಾಗತ್ತೆ. ಆದ್ರೆ ಈಗ ಇಷ್ಟೆಲ್ಲ ಅಳೆದು ತೂಗಿ ಮಾಡಿದ್ರು ಕೂಡ ಹೈಕಮಾಂಡ್ ತನ್ನದೇ ಆದಂತಹ ಸೂತ್ರವನ್ನ ಸಿದ್ಧಪಡಿಸಿದೆ. ಹೈಕಮಾಂಡ್ ತನ್ನದೇ ಆದಂತಹ ಫಾರ್ಮುಲಾವನ್ನ ರೆಡಿ ಮಾಡಿಟ್ಕೊಂಡಿದೆ. ಹಾಗಾದ್ರೆ ಹೈಕಮಾಂಡ್ ಫಾರ್ಮುಲಾ ಏನು ಅಂತ ನಾವು ನೋಡೋದಾದ್ರೆ ಇಲ್ಲ, ಅನುಭವನೂ ಕೂಡ ಬೇಕಾಗತ್ತೆ, ಜೊತೆಗೆ ಚುರುಕುತನ ಕೂಡ ಬೇಕಾಗತ್ತೆ. ಹಿರಿಯ ಕಿರಿಯ ಶಾಸಕರ ಮಿಶ್ರಣ ಇರಬೇಕು ಈ ಸಲದ ಸಚಿವ ಸಂಪುಟ ಅನ್ನೋದನ್ನ ಇಲ್ಲಿ ಈಗಾಗಲೇ ಹೈಕಮಾಂಡ್ ಹೇಳ್ತಾ ಇರುವಂತದ್ದು. 50ರಿಂದ 70 ವರ್ಷದವರಿಗೆ 20 ಸ್ಥಾನವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಣ ಈಗಾಗಲೇ ಅನುಭವ ಕೂಡ ಬೇಕಾಗುತ್ತೆ. ಇಲ್ಲಿ ಕೇವಲ ಯುವಕರ ಪಡೆನ ಕಟ್ಕೊಂಡ್ರೆ ಅನುಭವ ಇಲ್ಲದಿದ್ರೆ ಅದು ಬೇರೆ ರೀತಿಯಾದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಇನ್ನು 45 ವರ್ಷದ ಒಳಗಿನವರಿಗೆ 10 ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಸೇರಿದಂತೆ 34 ಸ್ಥಾನಗಳು ಇರುವಂತದ್ದು, ಅಂದ್ರೆ ಸಚಿವ ಸ್ಥಾನಗಳು. ಈ ಹಿನ್ನೆಲೆಯಲ್ಲಿ ವರ್ಷದ ಆಧಾರದ ಮೇಲೆ ವಯಸ್ಸಿನ ಅನುಗುಣವಾಗಿ ಜೊತೆಗೆ ಕಿರಿಯರು ಹಿರಿಯರು ಈ ಎರಡರ ಮಿಶ್ರಣ ಇದ್ದಾಗ ಒಂದು ಒಳ್ಳೆಯ ಸಚಿವ ಸಂಪುಟ ಆಗತ್ತೆ ಅನ್ನುವಂಥದ್ದು. ಇನ್ನು ಹೈಕಮಾಂಡ್ ಫಾರ್ಮುಲಾದಲ್ಲಿ ಆಕಾಂಕ್ಷಿಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಆತಂಕ ಇದೆ. ಕೆಲವರಿಗೆ ಕೋಕು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಕೆಲವು ಹೈಕಮಾಂಡ್ನ ಮಾನದಂಡಗಳು ಏನಿದೆ ಅದಕ್ಕೆ ಸೂಟ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಗ್ಲೇ ಹೇಳ್ತಾ ಇದ್ನಲ್ಲ, ಆಕಾಂಕ್ಷಿಗಳ ಲಿಸ್ಟ್ ಬಹಳ ಜೋರಾಗಿದೆ. 60ರಿಂದ 70 ಮಂದಿ ಶಾಸಕರು ಅಂತೂ ಕೊಡ್ಲೇಬೇಕು ಅನ್ನುವಂತಹ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎರಡೆರಡು ಬಾರಿ ಹೈಕಮಾಂಡ್ ನ ಮೀಟ್ ಮಾಡಿರುವಂತದ್ದು, ಅಲ್ಲಿಗೆ ಹೈಕಮಾಂಡ್ ಕಡೆಗೆ ಹೋಗಿರುವಂತದ್ದು, ಪರೇಡ್ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚಾಲೆಂಜ್ ಇದೆ. ಆದ್ರೆ ಆಕಾಂಕ್ಷಿಗಳು ನಮಗೆ ಕೊಡ್ಲೇಬೇಕು, ನಮಗೆ ಸಿಗ್ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆಕಾಂಕ್ಷಿತರು ಏನ್ ಹೇಳಿದ್ದಾರೆ ನೋಡೋಣ. ಆಕಾಂಕ್ಷಿ ಅಲ್ಲ, ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ದು. ಕಳೆದ ಸಲ 2023 ನಾನು ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ ಆಗಿ ನನಗೆ
ಸಭಾಧ್ಯಕ್ಷ ಅಂತ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಳ್ಳೋ ಕೆಲಸ ನಾವು ಮಾಡಿದ್ದೇವೆ. ನಮ್ಗೆ ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ನಮ್ಗೆ ವರ್ಕ್ ಇಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ, ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನರಾಗಿ ಮಾಡ್ತಾರೆ. ನೋಡಿ, ಸಚಿವ ಆಕಾಂಕ್ಷಿ ಬಹಳ ಜನ ಇದ್ರೆ ಒಳ್ಳೆಯದು, ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೆ ಯಾವ ಫೋನ್ ಬಂದಿಲ್ಲ. ನನ್ನ ಇಚ್ಛೆ ಇದ್ದರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ಆಕಾಂಕ್ಷಿನೇ ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿನೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮನವಿ ಮಾಡಿದ್ರು, ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ನಾನು ಇವತ್ತು ಹೋಗಿ ಮೊನ್ನೆ DK ಶಿವಕುಮಾರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ, ಸುರ್ಜೇವಾಲ ಅವ್ರನ್ನೆಲ್ಲ ನಾನು ಮನವಿ ಮಾಡ್ತೀನಿ. ನೋಡೋಣ, ಆ ದೇವ್ರದ್ದೇ, ಕೊಟ್ಟರೆ ಮಾಡ್ತೀನಿ, ಕೊಟ್ಟಿಲ್ಲ ಅಂದರೂ ಪಕ್ಷದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡ್ಕೊಂಡು ಬರ್ತೀನಿ. ನನಗೇನು ಯಾರು ಭರವಸೆ ಕೊಟ್ಟಿಲ್ಲ, ನನಗಿಲ್ಲ, ಯಾರು ಫೋನ್ ಮಾಡಿಲ್ಲ, ಯಾರು ಭರವಸೆನೂ ಕೊಟ್ಟಿಲ್ಲ. ನಾನು ಸಚಿವ ಆಗಲೇಬೇಕು ಅಂತಿದ್ರೆ ಇಲ್ಲಿರಿನ, ಡೆಲ್ಲಿಲಿ ಇರೀನಿ, ಇಲ್ಲ ಬೆಂಗಳೂರಾಗನ ಇರೀನಿ. ನಾನು ನಿಮ್ಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ದಿನ ಬಂದು ಕೇಳ್ತೀರ, ದಿನ ಅದೇ ಹೇಳ್ತಾ ಇದ್ದೀರ ಅಷ್ಟೇ. ಬದಲಾವಣೆ ಏನೂ ಇಲ್ಲ. ನನಗೆ ಅದು ಏನು ಗೊತ್ತಿಲ್ಲ, ಲಾಬಿ ಮಾಡೋದು ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನನ್ನ ಅಭಿಪ್ರಾಯಗಳನ್ನ ಯಾರು ತಾವು ಹೇಳ್ಬೇಕು ಅವ್ರು ತಾವು ಹೇಳಿದೀನಿ, ಅದು ಅವ್ರಿಗೆ ಸೇರಿದ್ದು. ಅರುಣ್ ದೇಶಪಾಂಡೆ ಅವರು ಹೇಳ್ತಾ ಇದ್ರು, ನಾವು ಏನೇ ಮಾಡಿದ್ರು ಕೂಡ, ಎಷ್ಟೇ ಲಾಬಿ ಮಾಡಿದ್ರು, ಹೈಕಮಾಂಡ್ ಯಾರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ಯೋ ಅವರಿಗೆ ಕೊಡೋದು ಅಂತ ಹೇಳಿ ಈಗ ಕೊನೆಗೂ ಕೂಡ ಅದೇ ಆಗುವ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಸಚಿವ ಸಂಪುಟಕ್ಕೆ ಯಾವ ರೀತಿಯಾಗಿ ಲಾಬಿ ಮಾಡ್ತಾ ಇದ್ರು, ಮತ್ತೊಂದು ಕಡೆ KPCC ಅಧ್ಯಕ್ಷ ಗಾದಿಯ ಹುದ್ದೆ ಮೇಲೆ ಕೂಡ ಅನೇಕ ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಆದ್ರೆ ಈಗ ಅಧ್ಯಕ್ಷ ಯಾರು ಅನ್ನುವಂತಹ ಪ್ರಶ್ನೆ, DK ಶಿವಕುಮಾರ್ ಅವರಿಂದ ತೆರವಾಗುವಂತಹ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರಾಗ್ತಾರೆ ಸಾರಥಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಂಪುಟ ರಚನೆಯ ಜೊತೆಗೆ ಸಾರಥಿಗೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಯಾರನ್ನ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಇನ್ನು 2 ವರ್ಷ ಇರುವಂತದ್ದು ಚುನಾವಣೆಗೆ. ಹಾಗಾಗಿ ಸಮನ್ವಯತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. DK ಶಿವಕುಮಾರ್ ಅವರ ಜೊತೆಗೆ KPCC ಅಧ್ಯಕ್ಷರು ಕೂಡ ಸಮನ್ವಯತೆಯಿಂದ ಇರಬೇಕಾಗುತ್ತೆ, ಒಟ್ಟಾಗಿ ಹೋಗ್ಬೇಕಾಗತ್ತೆ ಇಲ್ಲಿ. ಸೊ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಈಶ್ವರ್ ಖಂಡ್ರೆ, BK ಹರಿಪ್ರಸಾದ್ ಹೆಸರು ಕೂಡ ಈಗಾಗಲೇ KPCC ಅಧ್ಯಕ್ಷ ಗಾದಿಗೆ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಇವರಲ್ಲಿ ಯಾರಾದ್ರೂ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಇನ್ನು ಅಧ್ಯಕ್ಷ ಹುದ್ದೆಯ ಜೊತೆಗೆ ಮಂತ್ರಿ ಸ್ಥಾನದ ಬೇಡಿಕೆಯನ್ನ ಕೂಡ ಈಗಾಗಲೇ ಇಡ್ತಾ ಇದ್ದಾರೆ, ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು. DK ಶಿವಕುಮಾರ್ಗೆ ಅಷ್ಟು ಸ್ಥಾನವನ್ನ ನೀವು ಕೊಟ್ಟರಲ್ಲ, ಮಂತ್ರಿಗಿರಿಯ ಜೊತೆಗೆ DCM ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಎಲ್ಲ ಕೊಟ್ಟಿದ್ದೀರಿ, ನಮ್ಗೆ ಯಾಕೆ ಕೊಡಲ್ಲ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, 1 man 1 post ಅನ್ನುವಂಥದ್ದು, ಅದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸೊ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರದಡಿ ಇದೀಗ ಚೌಕಾಸಿಯನ್ನ ಮಾಡ್ತಾ ಇದ್ದಾರೆ, ಅದು ಬೇಡ ಆ ರೀತಿಯಾಗಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸಂಪುಟದಲ್ಲಿ ಒಂದ್ ಕಡೆ ಲಾಬಿ, ಮತ್ತೊಂದು ಕಡೆ KPCC ಹುದ್ದೆಗೂ ಕೂಡ ಈಗ ಲಾಬಿ ಆದ್ರೆ, ಮತ್ತೊಂದು ಕಡೆ DCM ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಲುವೇನು ಅನ್ನುವಂತಹ ಪ್ರಶ್ನೆಯನ್ನ ನೋಡಿದ್ರೆ, ಯಾವುದೇ ಕಾರಣಕ್ಕೂ ಈಗ 4 DCM ಹುದ್ದೆಗಳು ಅಂತ ಹೇಳ್ತಾ ಇದ್ರಲ್ಲ, ಅಂತಹ ಯಾವುದೇ ರೀತಿಯಾದಂತಹ DCM ಹುದ್ದೆಯ ಸೃಷ್ಟಿ ಇಲ್ಲ. DK ಸಂಪುಟದಲ್ಲಿ ಯಾವುದೇ DCM ಹುದ್ದೆಯನ್ನ ಸೃಷ್ಟಿ ಮಾಡೋದಿಲ್ಲ. DCM ಹುದ್ದೆಗೆ ಭಾರಿ ಪೈಪೋಟಿ ಹಿನ್ನೆಲೆಯಲ್ಲಿ ಇದೀಗ ಆ ಹುದ್ದೆಯನ್ನೇ ಕ್ಯಾನ್ಸಲ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಆ ಹುದ್ದೆಗೆ ಕೋಕನ್ನ ಕೊಟ್ಟಿದೆ. ಅನಗತ್ಯ ಪವರ್ ಸೆಂಟರ್ಗಳನ್ನ ಸೃಷ್ಟಿ ಮಾಡುವಂಥದ್ದು, ಅಗತ್ಯ ಗೊಂದಲಗಳ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಈ ಒಂದು ಮುಂದಾಲೋಚನೆಯನ್ನ ಇಟ್ಟುಕೊಂಡು ಇದೀಗ DCM ಹುದ್ದೆಯನ್ನೇ ಕಾಂಗ್ರೆಸ್ ಹೈಕಮಾಂಡ್ ಕ್ಯಾನ್ಸಲ್ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕೂಡ ಹೇಳಿದ್ರು, ಅಂತಹ ಯಾವುದೇ ರೀತಿಯ ಯೋಚನೆ ನಮ್ಮಲ್ಲಿ ಇಲ್ಲ, ಮುಂದೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. DCM ಹುದ್ದೆ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನು ಕೂಡ ಕೈ ಹಾಕಿಲ್ಲ. ರಾಹುಲ್ ಗಾಂಧಿ ಇದು ವಿಚಾರವನ್ನ ತಲೆಯಲ್ಲೇ ಇಟ್ಕೊಳ್ಳಿಲ್ಲ, ಈ ಒಂದು DCM ಹುದ್ದೆ ಅನ್ನುವಂತಹ ವಿಚಾರವನ್ನ. ಹಾಗಾಗಿ DCM ಹುದ್ದೆ ಸದ್ಯಕ್ಕೆ ಯಾವುದೇ ರೀತಿಯ ಸೃಷ್ಟಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದರ ಜೊತೆಗೆ ಬೆಂಗಳೂರು ಉಸ್ತುವಾರಿಯ ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೂ ಕೂಡ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. DKಶಿ ನಿಭಾಯಿಸಿದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ. ಆ ಖಾತೆಯನ್ನು ನಮಗೆ
ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇದೆ. ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ಪ್ರಬಲ ಪೈಪೋಟಿಯನ್ನ ಬೆಂಗಳೂರಿನ ಶಾಸಕರುಗಳು ಕೂಡ ಇಡ್ತಾ ಇದ್ದಾರೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಖಾತೆಯನ್ನ ನಿಭಾಯಿಸಿದ್ರು, ಆದ್ರೆ ಇದೀಗ ಅವರಿಗೆ ಬದಲಾಗಿ ಬೇರೆ ಯಾರಿಗೆ ಕೊಡಬಹುದು ಅನ್ನುವಂತಹ ಯೋಚನೆ ಕೂಡ ಇದೆ. ರಾಮಲಿಂಗಾರೆಡ್ಡಿ ಹಾಗೆಯೇ ಕೆ.ಜೆ. ಜಾರ್ಜ್ ನಡುವೆ ಈಗ ಭಾರಿ ಪೈಪೋಟಿ ನಿರ್ಮಾಣ ಆಗಿದೆ. ಈ ಒಂದು ಹುದ್ದೆಯನ್ನ ನಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಯೋಜನೆಯನ್ನ ರೂಪಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಬೆಂಗಳೂರು ಹೀಗೆ ಇರಬೇಕು, ಡೆವಲಪ್ಮೆಂಟ್ ವಿಚಾರದಲ್ಲಿ ಆಗಿರಬಹುದು ಅಥವಾ ಗ್ರೇಟರ್ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಆಗ್ತಿರೋದ್ರಿಂದ ಬೆಂಗಳೂರು ಖಾತೆಯನ್ನ ಬಿಟ್ಟುಕೊಡ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಬಿಟ್ಟುಕೊಟ್ರೆ ಯಾರಿಗೆ ಈಗ ಆ ಸ್ಥಾನ ಯಾರಿಗೆ ಸಿಗುತ್ತೆ, ಅಥವಾ ಡಿ.ಕೆ. ಶಿವಕುಮಾರ್ ತನ್ನ ಬಳಿಯೇ ಇಟ್ಕೊಳ್ತಾರಾ ಗೊತ್ತಿಲ್ಲ. ಆ ಒಂದು ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸಿಎಂ ಆಗ್ತಾ ಇರೋದ್ರಿಂದ ಬೆಂಗಳೂರು ಖಾತೆಯನ್ನ ಡಿ.ಕೆ. ಶಿವಕುಮಾರ್ ಒಂದು ವೇಳೆ ಬಿಟ್ಟುಕೊಡೋದಾದ್ರೆ ಆ ಹುದ್ದೆಯ ಮೇಲೆ ಈಗಾಗಲೇ ಸಾಕಷ್ಟು ಕಣ್ಣು ಕೂಡ ಇದೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ, ಮತ್ತೊಂದು ಕಡೆ ಕೆ.ಜೆ. ಜಾರ್ಜ್ ಅವರಿಗೆ. ಸೊ ಈ ಒಂದು ವಿಚಾರದಲ್ಲಿ ಏನು ಆಗತ್ತೆ ಅನ್ನುವ ಕುತೂಹಲ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ನಿನ್ನೆ ಆದಂತಹ ಬೆಳವಣಿಗೆ. ಮಂತ್ರಿಗಿರಿ ಮೇಲೆ ಬಹಳ ಕಣ್ಣಿಟ್ಟರು ಜಮೀರ್ ಅಹಮದ್ ಅವರು, ಆದ್ರೆ ಇದೀಗ ಆಡಿಯೋ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಕಾರಣ ಈಗಾಗಲೇ ಸಚಿವ ಸ್ಥಾನದ ಮೇಲೆ ಡಿಸಿಎಂ ಹುದ್ದೆಯ ಮೇಲೆ ಕೂಡ ಕಣ್ಣಿಟ್ಟಂತಹ ಜಮೀರ್ ಅಹಮದ್ ಅವರು ನನ್ಗೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಲಾಬಿ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರ ಮೂಲಕ. ಆಡಿಯೋ ಬಗ್ಗೆ ಹೈಕಮಾಂಡ್ಗೆ ಆಲ್ರೆಡಿ ದೂರು ಕೂಡ ಹೋಗಿದೆ. ದಾವಣಗೆರೆ ಕಾಂಗ್ರೆಸ್ಸಿಗರಂತೂ ತಮ್ಮ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ. ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಇದೀಗ ಜಮೀರ್ ಅಹಮದ್ ಅವರ ವಿರುದ್ಧ ಕ್ರಮ ಆಗುವಂತಹ ಭೀತಿ ಕೂಡ ಸ್ವತಃ ಜಮೀರ್ ಅವರಿಗೆ ಇದೆ. ಆಡಿಯೋ ಗಲಾಟೆ ಮಧ್ಯೆನೇ ಜಮೀರ್ ನಿವಾಸಕ್ಕೆ ತೆರಳಿ ಡಿ.ಕೆ. ಸುರೇಶ್ ಅವರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರ ಬಳಿಗೆ ಹೋಗಿದ್ರು ಜಮೀರ್ ಅಹಮದ್ ಅವರು, ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಈಗ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಸೊ ವೈರಲ್ ಆದ ಆಡಿಯೋ ನನ್ನದಲ್ಲ, ಅದು ಎಐ ನಿರ್ಮಿತ ಅಂತ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗರಲ್ಲೇ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಇದೆ. ನಿನ್ನೆ ಸಮರ್ಥ ಮಲ್ಲಿಕಾರ್ಜುನ್ ಮಾತನಾಡಿದ್ದನ್ನ ಕೂಡ ನಾವು ಕೇಳಿದ್ವಿ. ಸೊ ಏನಾಗುತ್ತೆ ಈ ವಿಚಾರದಲ್ಲಿ? ಜಮೀರ್ ಅಹಮದ್ ಅವರಿಗೆ ಈಗ ಸಚಿವ ಸ್ಥಾನ ಸಿಗುತ್ತಾ, ಅಥವಾ ಒಂದು ಪ್ರಭಾವಿ ನಾಯಕ, ಪ್ರಬಲ ಸಮುದಾಯದ ನಾಯಕ, ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಸ್ತು ಕ್ರಮ ಆಗಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಒಟ್ಟಾರೆಯಾಗಿ ಸಚಿವ ಸಂಪುಟದಲ್ಲಿ ಯಾರು ಇರ್ತಾರೆ ಅವರ ಲಿಸ್ಟ್ ಇಂದು ಸಂಜೆಯ ವೇಳೆಗೆ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾರ್ಯಾರಿಗೆ ಸಿಗುತ್ತೆ, ಯಾರ್ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ.